ಹರೇ ಕೃಷ್ಣ. ಇವತ್ತು 9ನೇ ಅಧ್ಯಾಯ, ಶ್ಲೋಕ 13-14. ಸಿಕ್ತಾ? ಪೇಜ್ 436. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತಾಃ ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಓಕೆ, ಪುರುಷರು. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಯಾರು ಹೇಳ್ತೀರಾ? ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಓಕೆ, ಮಾತಾಜಿಯವರು. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಅನುವಾದ. ಮಹಾತ್ಮ
ಮಹಾತ್ಮನ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಯಾರು ಮಹಾತ್ಮ? ಮಹಾತ್ಮ ಗಾಂಧಿ ಅಲ್ಲ. ಓಕೆ, ಇಲ್ಲಿ ನಿಜವಾದ ಮಹಾತ್ಮರ ಬಗ್ಗೆ ಹೇಳ್ತಾ ಇದ್ದಾರೆ. ಮಹಾತ್ಮರ ಗುಣಲಕ್ಷಣ ಏನು ಅನ್ನೋದನ್ನು ಈ ಶ್ಲೋಕ ಮತ್ತು ಮುಂದಿನ ಶ್ಲೋಕ, 2 ಶ್ಲೋಕಗಳಲ್ಲಿ ಯಾರ ಮಹಾತ್ಮ ಅಂತ ಕರಿಬೇಕು. ಮಹಾತ್ಮ ಅಂದ್ರೇನು? ಮಹಾ ಆತ್ಮ, ಶ್ರೇಷ್ಠ ಆತ್ಮ, ವಿಶೇಷ ಆತ್ಮ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಆಶ್ರಿತ. ಈ ಮಹಾತ್ಮ ಅಂತ ಅನ್ನಿಸ್ಕೊಳ್ಳೋ ವ್ಯಕ್ತಿಗಳು ನನ್ನ ದೈವಿ ಪ್ರಕೃತಿಯ ಆಶ್ರಯವನ್ನು ಪಡ್ಕೊಂಡಿರ್ತಾರೆ. ಅನುವಾದ ಪ್ರಭುಪಾದರು ಬರಿತಾ ಇದ್ದಾರೆ, ಪಾರ್ಥನೆ ಭ್ರಾಂತಿಗೆ ಸಿಲುಕದ ಮಹಾತ್ಮರು. ಸೊ ಈ ಮಹಾತ್ಮರು ಭೌತಿಕ ವ್ಯಾಮೋಹ, ಮೋಹ, ಭ್ರಾಂತಿ, ಭ್ರಮೆ ಇದು ಯಾವುದಕ್ಕೂ ಸಿಕ್ಕಾಕೊಳ್ಳಲ್ಲ. ಇಲ್ಯೂಷನ್, ಭ್ರಮೆ ಅಂದರೆ ಇಲ್ಯೂಷನ್, ಭ್ರಮೆಗೆ ಒಳಗಾಗೋದಿಲ್ಲ ಮಹಾತ್ಮರು. ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಇದನ್ನು ಏನು ಅಂತ ವಿವರಿಸ್ತೀನಿ. ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನೂ ಅವ್ಯಯನೂ ಆದ ದೇವೋತ್ತಮ ಪರಮಪುರುಷ. ಭೂತಾದಿಂ ಅವ್ಯಯಂ, ಭೂತ ಆದಿ, ಎಲ್ಲ ಜೀವಿಗಳಿಗೆ ಆದಿ, ಮೊದಲು ನಾನಿದ್ದಿದ್ದು, ನನ್ನಿಂದ ಎಲ್ಲ ಜೀವಿಗಳು ಬಂದಿದ್ದು. ಮತ್ತು ನಾನು ಅವ್ಯಯ ಅಂದರೆ ಶಾಶ್ವತವಾಗಿರೋವಂಥವನು, ನಾಶವಾಗದೇ ಇರೋವಂಥವನು. ಎಲ್ಲ ಭೂತಗಳು, ಎಲ್ಲ ಜೀವಿಗಳಿಗೂ ಆದಿ ಮತ್ತು ಅವ್ಯಯನೂ ಆದ ನಾನು ದೇವೋತ್ತಮ ಪರಮ ಪುರುಷ ಎಂದು ತಿಳ್ಕೊಂಡಿದ್ದು ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಮಹಾತ್ಮರು ಏನು ಮಾಡ್ತಾರೆ? ಮೊದಲು ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿರ್ತಾರೆ. ಅದಕ್ಕಿಂತ ಮುಂಚೆ ಅವರು ಭ್ರಮೆಗೆ ಒಳಗಾಗೋದಿಲ್ಲ, ಭೌತಿಕ ಭ್ರಮೆಗೆ ಒಳಗಾಗೋದಿಲ್ಲ ಮೊದಲು. ಎರಡನೇದು, ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿರ್ತಾರೆ. ಮೂರನೇದು, ಅವರಿಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಗೊತ್ತಿದ್ದೇನು ಮಾಡ್ತಾರೆ? ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಸಂಪೂರ್ಣವಾಗಿ ಅನ್ನೋದು ಮುಖ್ಯ ಇಲ್ಲಿ. ದೈವಿ ಪ್ರಕೃತಿ ಅಂದ್ರೇನು? 2 ತರಹದ ಪ್ರಕೃತಿ ಇದ್ದಾರೆ. ಒಂದು ಭೌತಿಕ ಪ್ರಕೃತಿ, ಇನ್ನೊಂದು ದೈವಿ ಪ್ರಕೃತಿ. ಭೌತಿಕ ಪ್ರಕೃತಿ ಅಂದರೆ ಯಾರು? ಭೌತಿಕ ಪ್ರಕೃತಿ ಅಂದರೆ ಯಾರು? ಆಗಲೇ ಅವಳ ಬಗ್ಗೆ 7ನೇ ಅಧ್ಯಾಯದಲ್ಲಿ ಓದಾಯಿತು. ಯಾರು? ಮಾಯೆ ಅಂದರೆ ಯಾರು? ದುರ್ಗಾದೇವಿ. ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ದುರ್ಗಾದೇವಿಯ ನಿಯಂತ್ರಣದಲ್ಲಿದ್ದಾರೆ. ದುರ್ಗಾದೇವಿಯ ನಿಯಂತ್ರಣ ಅಂದರೆ ಏನರ್ಥ? ಅಂದರೆ ಕರ್ಮಫಲದ ಪ್ರಕಾರ ಜೀವನ. ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಮ್ಗೆ ಗೊತ್ತಿದ್ದು ಸರಿ, ಗೊತ್ತಿಲ್ಲದೇ ಇದ್ರೂ ಸರಿ, ಅಷ್ಟೇ, ಅದೊಂದೇ. ಸೊ ಇವರು ಭೌತಿಕ ಪ್ರಕೃತಿಯ ರಕ್ಷಣೆಯಲ್ಲಿದ್ದಾರೆ, ರಕ್ಷಣೆ ಅಥವಾ ಅಧೀನದಲ್ಲಿದ್ದಾರೆ. ಯಾರು? ಸಾಮಾನ್ಯ ಜೀವಿಗಳು, ಹೆಚ್ಚು ಕಡಿಮೆ ಭೌತಿಕ ಜಗತ್ತಿನಲ್ಲಿರೋರು ಎಲ್ಲರೂ ಕೂಡ. ಈ ದುರ್ಗಾದೇವಿಯ ಹಿಡಿತವನ್ನು ಬಿಟ್ಟು ಇನ್ನೊಂದು ಶಕ್ತಿ ಇದೆ, ಭಗವಂತನ ದೈವಿ ಶಕ್ತಿ ಅಥವಾ ಆಧ್ಯಾತ್ಮಿಕ ಶಕ್ತಿ, ಅಂತರಂಗ ಶಕ್ತಿ. ಈ ಅಂತರಂಗ ಶಕ್ತಿಯ, ದೈವಿ ಶಕ್ತಿಯ ರಕ್ಷಣೆಯಲ್ಲಿರೋರು ಮಹಾತ್ಮರು. ಇವಾಗ ಭೌತಿಕ ಪ್ರಕೃತಿ ಅಂದರೆ ಈ ಭೌತಿಕ ಜಗತ್ತಿನ ನಿಯಮಗಳಿಗೆ ಒಳಗಾಗೋದು. ಜನ್ಮ, ಮೃತ್ಯು, ಜರಾ, ವ್ಯಾಧಿ. ಜನ್ಮ, ಪುನರಪಿ ಜನನಂ, ಪುನರಪಿ ಮರಣಂ. ಜನ್ಮ ಆದಮೇಲೆ ಸಾಯಲೇಬೇಕು. ಆಮೇಲೆ ವೃದ್ಧಾಪ್ಯ, ರೋಗ. ಸೊ ಇದೆಲ್ಲ ಇದು ಭೌತಿಕ ಪ್ರಕೃತಿಯ ಅಧೀನದಲ್ಲಿರೋ ಜೀವಿಗಳು ಇವೆಲ್ಲವನ್ನು ಅನುಭವಿಸ್ಬೇಕು. ಅವರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಕೆಂಪುದು ಕೃಷ್ಣನ್ಗೆ ಆಫರ್ ಮಾಡೋಂಗಿಲ್ಲ, ಮಿಕ್ಕಿದ್ದು ಆಫರ್ ಮಾಡೋದು. ದೈವಿ ಪ್ರಕೃತಿಯ ಅಧೀನದಲ್ಲಿ ರಕ್ಷಣೆಯಲ್ಲಿರುವಂತಹ ಜೀವಿಗಳು, ಮಹಾತ್ಮರು, ಅವರು ಇದು ಯಾವುದಕ್ಕೂ ಒಳಗಾಗಲ್ಲ. ಅವರಿಗೆ ಪುನರ್ಜನ್ಮ ಇಲ್ಲ, ಅವರಿಗೆ ಕರ್ಮಫಲ ಅನ್ನೋದೇ ಇಲ್ಲ.
ಅವರು ಸಂಪೂರ್ಣವಾಗಿ ಭಗವಂತನ ಅಂತರಂಗ ಶಕ್ತಿಯ ಆಶ್ರಯದಲ್ಲಿರ್ತಾರೆ. ಹುಟ್ಟಿರೋದು ನಮ್ಮ ಥರನೇ ಕಾಣ್ತಾರೆ, ನಮ್ಮ ಥರನೇ ಕೆಲಸಗಳನ್ನು ಮಾಡ್ತಾರೆ. ಆದರೆ ಅವರು ನಮ್ಮ ಥರ ಬಹಿರಂಗ ಶಕ್ತಿಯ ಹಿಡಿತದಲ್ಲಿ ಇಲ್ಲ. ಸೊ ಇವರು ಮಹಾತ್ಮರು ಬಹಿರಂಗ ಶಕ್ತಿಯ ಹಿಡಿತದಲ್ಲಿ ಇಲ್ಲದೇ ಇರೋರು ಭ್ರಮೆಗೆ ಒಳಗಾಗೋದಿಲ್ಲ. ನಾವು ಯಾವ ಭ್ರಮೆಗೆ ಒಳಗಾಗಿದ್ದೀವಿ? ಎಲ್ಲಕ್ಕಿಂತ ದೊಡ್ಡ ಭ್ರಮೆ ಏನು? ಎಲ್ಲಕ್ಕಿಂತ ದೊಡ್ಡ ಭ್ರಮೆ ನಾನು ಈ ದೇಹ. ಎಲ್ಲಕ್ಕಿಂತ ದೊಡ್ಡ ಭ್ರಮೆ ಇದು. ನಾವು ಅಂದ್ಕೊಂಡಿದ್ದೀವಿ ನಾನೇ ಈ ದೇಹ. ಹಾಗಾಗಿ ಈ ದೇಹಕ್ಕೋಸ್ಕರ ನಾವು ಕಷ್ಟಪಡ್ತಾಯಿದ್ದೀವಿ ಅಲ್ವಾ? ದೇಹವನ್ನು ಒಳ್ಳೆಯ ಸ್ಥಿತಿಯಲ್ಲಿ ಇಡೋದಕ್ಕೋಸ್ಕರ ನಾವು ಕಷ್ಟಪಡ್ತಾಯಿದ್ದೀವಿ. ಇವತ್ತು ವಂಶಿಪ್ರಭು ನಾನು ಮಾರ್ಕೆಟ್ಗೆ ಹೋಗಿದ್ವಿ ಏನೋ ಕೆಲಸಕ್ಕೆ. ಅಲ್ಲಿ ಇದ್ದಿದ್ದು ರಶ್ ನೋಡಿ ನಾನು ಹೇಳಿದೆ, ನೋಡಪ್ಪ ಇವ್ರಿಗೆ ಎಲ್ಲಕ್ಕಿಂತ ಮುಖ್ಯ ಚಿಕ್ಕಪೇಟು ಮಾಮೂಲು ಪೇಟೆಗೆ ಬಂದು ಶಾಪಿಂಗ್ ಮಾಡೋದು. ಯಾಕೆ ವಾಪಸ್ ಹೋಗಿ ಯಾರಿಗೂ ಹೇಳಬೇಕು ನಾನಿವತ್ತು 100 ರೂಪಾಯಿ ಸೇವ್ ಮಾಡಿದೆ? ಯಾಕಂದರೆ ಅವ್ರ ಜೀವನದಲ್ಲಿ ಬೇರೆ ಏನು ಧ್ಯೇಯನೇ ಇಲ್ಲ. ಇದು ಭ್ರಮೆ. ಜೀವನದ ಗುರಿ ಏನು? ಈ ದೇಹವನ್ನು ಒಳ್ಳೆಯ ಸ್ಥಿತಿಯಲ್ಲಿಡೋದು, ಚೆನ್ನಾಗಿ ಆಹಾರ ತಿನ್ನೋದು, ಚೆನ್ನಾಗಿ ವಸ್ತ್ರ ಧರಿಸೋದು, ಅಲ್ಲಿ ಇಲ್ಲಿ ಹೋಗೋದು, ಇದೇ ಜೀವನ. ಇದು ಭ್ರಮೆ, ಭೌತಿಕ ಭ್ರಮೆ. ಭ್ರಮೆ ಅಂದ್ರೇನು? ಪ್ರಭುಪಾದರು ಬರೀತಾರೆ, ಇದು ಕನಸಿದ್ದಂಗೆ. ಹೇಗೆ ಕನಸಿದ್ದಂಗೆ? ಭೌತಿಕ ಜೀವನ ಕನಸಿದ್ದಂಗೆ. ಈ ಕನಸಿನಲ್ಲಿ ನೀವು ಮಲ್ಕೊಂಡಿದ್ದೀರಾ, ಕನಸು ಕಾಣ್ತಾ ಇದ್ದೀರಾ, ಕನಸಲ್ಲಿ ಯಾರೋ ಬಂದು ನಿಮಗೇನೋ ತೊಂದರೆ ಕೊಡ್ತಾಯಿದ್ದೀರಾ, ಅಥವಾ ಯಾವುದೋ ಹುಲಿ ಅಟ್ಟಿಸ್ಕೊಂಡು ಬರ್ತಾಯಿದೆ. ಪ್ರಭುಪಾದರಿಗೆ ಉದಾಹರಣೆ ಕೊಡ್ತಾಯಿದ್ರು, ಹುಲಿ ಅಟ್ಟಿಸ್ಕೊಂಡು ಬರ್ತಾಯಿದೆ. ಏನು ಮಾಡ್ತೀರಾ ಕನಸಿನಲ್ಲಿ? ಕಾಪಾಡಿ 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 ಅಂತ ಕಿರ್ಸ್ತೀರಾ. ಪಕ್ಕ ಮಲ್ಕೊಂಡಿರೋರು ಎಬ್ಬಿಸ್ತಾರೆ, ಏನು ರೀ ಸುಮ್ಮನೆ ಗೊಣ್ಬಿಡ್ತೀರಾ ಮಲ್ಕೊಂಡಿರುವಾಗ ಅಂದ್ಬಿಟ್ಟು ಹಿಂಗೆ ಅಂದರೆ ಆವಾಗ ಎಚ್ಚರ ಆಗುತ್ತೆ. ಓಹ್ ಇಲ್ಲೇ ಇದ್ದೀನ ನಾನು, ಯಾವ ಹುಲಿನೂ ಇಲ್ಲ, ಯಾವ ಸಿಂಹನೂ ಇಲ್ಲ. ಎಚ್ಚರ ಆಗೋ ತನಕ ಅದು ನಿಜ. ಎಚ್ಚರ ಆಗೋ ತನಕ ಆ ಕನಸು ನಿಜ ನಿಮಗೆ. ಎಚ್ಚರ ಆದಮೇಲೆ ಕನಸು ಸುಳ್ಳು. ಭೌತಿಕ ಜೀವನನೂ ಇಷ್ಟೇ. ನಾನು ದೇಹ ಅಂತ ಅಂದ್ಕೊಂಡು ನಾವು ಜೀವನ ನಡೆಸ್ತಾ ಇರುವ ತನಕ ಅದು ಕನಸು. ಆ ಕನಸಿನಿಂದ ಎದ್ದ ತಕ್ಷಣ ಅಯ್ಯೋ ನಾನು ದೇಹನೇ ಅಲ್ಲ, ನಾನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೆ? ಯಾವಾಗ ನಾವು ಈ ದೇಹ ನಾನು, ದೇಹಕ್ಕೆ ಸಂಬಂಧಿತವಾದದ್ದು ಎಲ್ಲವೂ ನನ್ನದು, ಅವೆಲ್ಲ ನನಗೆ ತುಂಬ ಮುಖ್ಯ, ಜೀವನದ ಗುರಿ ಇದನ್ನೇ ಉಳಿಸ್ಕೊಳ್ಳೋದು, ಬೆಳೆಸೋದು ಅಷ್ಟೇ ಅಲ್ವಾ? ಏನಿದೆ ಉಳಿಸ್ಕೊಳ್ಳೋದು, ಆಮೇಲೆ ಹೆಚ್ಚು ಮಾಡ್ತಾ ಹೋಗೋದು, ಇಷ್ಟೇ. ಇದು ಭ್ರಮೆ. ನಮ್ಮ ಮನೆ ಪಕ್ಕ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಮನೆ. ಸೊ ಇವತ್ತು ಓನರ್ ಸಿಕ್ಕಿದ್ರು. ಸೊ ನಾನು ಕೇಳ್ತಾಯಿದ್ರು ನಾನು ಏನು ಮಾಡ್ತಾಯಿದ್ದೆ, ಏನು ಇತ್ಯಾದಿ ಅಂತ. ಸೊ ಆಮೇಲೆ ಹೇಳಿದೆ, ಎಸ್ ಸರ್ ಎಷ್ಟು ಫ್ಲೋರ್ ಕಟ್ತಾಯಿದ್ದೀರಾ ಅಂತ. ಸರ್ G+2 ಅಂತ ಶುರು ಮಾಡಿದ್ವಿ, ಇವಾಗ G+3 ಮಾಡಬೇಕು ಅಂತ ಇದ್ದೀವಿ ಅಂದರು. ಯಾಕಪ್ಪ ಏನಾಯಿತು? ಇಲ್ಲ ಮಧ್ಯ 1 ಫ್ಲೋರ್ ಇನ್ನೊಂದು ರೆಂಟ್ ಕೊಡೋಣ ಅಂತ, ಆಮೇಲೆ ಮೇಲ್ಗಡೆ 2 ಫ್ಲೋರಲ್ಲಿ ನಾವಿರ್ತೀವಿ. ಸರಿ ಗ್ರೌಂಡ್ ಫ್ಲೋರ್ ಏನಪ್ಪ ಮಾಡ್ತೀರಾ? ಪಾರ್ಕಿಂಗು ಮತ್ತು ನಮ್ಮ ವೈಫು ಡಾಕ್ಟ್ರು ಹೋಮಿಯೋಪತಿ ಕ್ಲಿನಿಕ್ ಓಪನ್ ಮಾಡ್ತಾರೆ. ಇವಾಗ ಇದಕ್ಕೆ ಎಷ್ಟು ಖರ್ಚಾಗಿರುತ್ತೆ ಅವ್ರಿಗೆ? ಒಂದು 30-40 ಸೈಟ್ ತೊಗೊಂಡಿದ್ದಾರೆ ಚಂದ್ರ ಲೇಔಟಲ್ಲಿ. ಎಷ್ಟು ರವಿ ಪ್ರಭು? 1.5 ಕೋಟಿ, 1.5 ಕೋಟಿ. ಅಲ್ಲಿ ಓಡ್ತಾ ಇರೋದು 10,000 ಪ್ಲಸ್ ಎಲ್ಲ ರಿಜಿಸ್ಟ್ರೇಷನ್ ಅದು ಇದು ಸೇರಿ 1.5 ಕೋಟಿ ಬರೀ ಸೈಟ್ಗೆ. G+3 ಕಟ್ಟೋಕ್ಕೆ ಎಷ್ಟಪ್ಪ? ನಮ್ಮ ಇಂಜಿನಿಯರ್ ಸಾಹೇಬ್ರು ಇಲ್ಲೇ ಇದ್ದಾರೆ. 2.5 ಕೋಟಿ. ಸಾಕಾ? ಜೀವನ ಪರ್ಯಂತ ಇವಾಗ ಆ ವ್ಯಕ್ತಿ ಏನು ಮಾಡಬೇಕು? ಆ ಸಾಲ ತೀರಿಸ್ಬೇಕು. ನಮ್ಮ ವಂಶಿಪ್ರಭು ಅವ್ರ ರಿಲೇಟಿವ್ ಬಗ್ಗೆ ಹೇಳ್ತಾಯಿದ್ರು. ಹೋದ ವರ್ಷ ಇದೇ ಥರ ಕಟ್ಟಿದ್ರಂತೆ. ಸೈಟ್ ಯಾರೋ ಕೊಟ್ಬಿಟ್ರಂತೆ. ಸೈಟ್ ಕೊಟ್ಬಿಟ್ರಲ್ಲ, ಸೈಟ್ ಸುಮ್ಮನೆ ಇಟ್ಕೋದಕ್ಕಾಗತ್ತಾ? ಸರಿ ಕಟ್ಟೋಣ ಮನೆ. 1.5 ಕೋಟಿ ಹಣ ಇಲ್ಲ. ಸಾಫ್ಟ್ವೇರ್ನವರಲ್ಲ, ಸಾಫ್ಟ್ವೇರ್ನವ್ರು ಇದ್ದರೆ ಎಲ್ಲ ನಗ್ತೀರ, ಏನು ಪ್ರಭು ದೊಡ್ಡ ವಿಷಯ, 1.5 ಕೋಟಿ ಯಾರೋ ಕೊಡ್ತಾರೆ, ಲೋನು ಕಟ್ತಾ ಕೂತಿರ್ತೀವಿ ನಾವು. ಸಾಫ್ಟ್ವೇರ್ ಅಲ್ಲದೆ ಇರೋರು ಏನು ಮಾಡ್ತಾರೆ? ಇವಾಗ ಪೂರ್ತಿ ಜೀವನ, ಇವಾಗ ಮನೆ ಸಾಲ ತೀರಿಸೋದು ಪೂರ್ತಿ ಜೀವನ ಅವಶ್ಯಕತೆ ಇದೆಯಾ? ಪ್ರಶ್ನೆ.
ನಾವು ಬುದ್ಧಿವಂತಿಕೆಯಿಂದ ಹಣಕಾಸಿನ ಲೆಕ್ಕ ಹಾಕಿದ್ರು ಕೂಡ ಆಧ್ಯಾತ್ಮಿಕ ಬಿಟ್ಬಿಡಿ, ನಾನು ಹೇಳೋದು ಸಾಮಾನ್ಯ ಭೌತಿಕ ಲೆಕ್ಕಾಚಾರ. ಇವಾಗ ಒಂದು ತಿಂಗಳಿಗೆ ಎಷ್ಟಪ್ಪ, 20,000, 1,000 ಸ್ಕ್ವೇರ್ ಫುಟ್ ಮನೆಗೆ 20,000 ರೆಂಟು. ಒಂದು ವರ್ಷದಲ್ಲಿ ಎಷ್ಟು ಕಟ್ಟಿದ್ವಪ್ಪ? 2.5 ಲಕ್ಷ. ಎಷ್ಟು ವರ್ಷಗಳು ಇದ್ದರೆ ನಾವು 4 ಕೋಟಿ ಕಟ್ತೀವಿ? ಎಷ್ಟು ವರ್ಷ ಇರಬೇಕು ನಾವು 4 ಕೋಟಿ ಖರ್ಚು ಮಾಡೋದಕ್ಕೆ? ಅರೆ ಅದರಲ್ಲಿ ಅರ್ಥನೇ ಇಲ್ಲ. ನಾವು ಯಾರು ಅಷ್ಟು ವರ್ಷ ಬದುಕಿರ್ತೀವಿ ಅಂತಲೇ ಗೊತ್ತಿಲ್ಲ ನಮಗೆ. ಅದು 4 ಕೋಟಿ, ಬರೀ 4 ಕೋಟಿ ಅಲ್ಲ, 4 ಕೋಟಿ ನಿಮ್ಮ ಕಾಸ್ಟು, ಇಂಟ್ರೆಸ್ಟ್ ಯಾರು ಲೆಕ್ಕ ಹಾಕ್ತಾ ಇದ್ದಾರೆ? 8 ಕೋಟಿ ಡಬಲ್ ಅಂತೆ ನಮ್ಮ ಸುರೇಶ್ ಪ್ರಭುಗಳು ಹೇಳ್ತಾ ಇದ್ದಾರೆ. ನಮಗೆಲ್ಲ ಎಷ್ಟು ಗೊತ್ತಿಲ್ಲ, ಏನೋ ಅಂತೂ 6-7 ಕೋಟಿ ಅಂತೂ ಆಗತ್ತಾ? ಎಲ್ಲಿ ಖರ್ಚು ಮಾಡ್ತೀವಿ ನಾವು ಅಷ್ಟೊಂದು ದುಡ್ಡು? ರೆಂಟಲ್ಲಿ ಖರ್ಚು ಮಾಡೋಕ್ಕಾಗತ್ತಾ ಅಷ್ಟೊಂದು ದುಡ್ಡು? ಅದೇ ದುಡ್ಡು ನಾವು ಎಲ್ಲರೂ ಸರಿಯಾಗಿರೋ ಕಡೆ ಒಂದು ಹಾಕಿದ್ರೆ ಅದರದ್ದು ರಿಟರ್ನು ಬರುತ್ತೆ. ಈ ಒಂದು ಮನೆಗೋಸ್ಕರ ನಾನು ಕೇಳಿದೆ, ಯಾಕೆ ಸರ್ ಮತ್ತೆ ಇಷ್ಟೊಂದು ಮಾಡ್ತೆ? ಸರ್ ಏನೋ ನಮ್ಮ ಮನೇಲಿ ನಮ್ಮ ಮನೆಯವ್ರ ಮನೆ ಇದ್ರೇ ರಕ್ಷಣೆ ಅಂದರು. ಯಾವುದರಿಂದನಪ್ಪ ರಕ್ಷಣೆ? ಯಾವುದರಿಂದ ಕಾಪಾಡುತ್ತೆ ನಿಮ್ಮ ಮನೆ? ಇವತ್ತು ಮನೆಯೆಲ್ಲ ಇದ್ದೀರ ತಾನೇ, ಎಲ್ಲೋ ರಕ್ಷಣೆ ಮಾಡ್ತಾಯಿದೆ ತಾನೇ? ಯಾವುದರಿಂದ? ಬಿಸಿಲು, ಮಳೆ ಚಳಿ ಇದರಿಂದ. ಅದು ರಕ್ಷಣೆ ಮಾಡಲ್ಲ ಈಗಿನ ಕಾಲದ ಮನೆಗಳು, ಅಲ್ವಾ ಹರ್ನಾಥ್ ಪ್ರಭು? ಹೊರಗಡೆ ಚಳಿ ಇದ್ದರೆ ಒಳಗೆ ಏನಿರ್ಬೇಕು ಪ್ರಭು? ಬೆಚ್ಚಗಿರಬೇಕು. ಮನೆ ಉದ್ದೇಶ ಅದೇ ಅಲ್ವಾ? ಹಾಂ, ಹೊರಗಡೆ ಬಿಸಿಲಿರುತ್ತೆ, ಮನೆ ಒಳಗಡೆ ಇನ್ನೂ ಜಾಸ್ತಿ ಬಿಸಿಲಿರುತ್ತೆ. ಏನು ಪ್ರಯೋಜನ? ಹೊರಗಡೆನೇ ಇರ್ಬೋದಲ್ವಾ? ಸೊ ಯಾವುದಕ್ಕೂ ಬಾರದೇ ಇರೋ ರೀತಿಯಲ್ಲಿ ನಾವು ದುಡ್ಡು ವ್ಯರ್ಥ ಮಾಡ್ತಾಯಿದ್ದೀವಿ. ಯಾತಕ್ಕೆ ಪ್ರಭು? ಯಾರೋ ಅವ್ರು ಕೇಳಿದ್ರು, ಇವ್ರು ಹೇಳ್ತಾರೆ ಇವತ್ತು, ಪ್ರಭು ನಮ್ಮ ಕಸಿನ್ಸ್ ಎಲ್ಲ ಕೇಳ್ತಾರೆ, ನೀವು ಯಾಕೆ ಮನೆ ಮಾಡಿಲ್ಲ ಇನ್ನೂ? ನಾನು ಹೇಳಿದೆ, ನೀವು ಅವ್ರಿಗೆ ಹೇಳಿ ನಾವು ಬುದ್ಧಿವಂತರು ಅದಕ್ಕೆ ಮಾಡಿಲ್ಲ ಅಂತ. ನೋಡಿ, ಆ ಮನೆಗೋಸ್ಕರ ನಾನು ಹೇಳೋದು ಜಸ್ಟ್ ಸಿಂಪಲ್ ಎಕ್ಸಾಂಪಲ್. ಭ್ರಮೆ ಅಂದರೆ ಏನು? ಯಾತಕ್ಕೋಸ್ಕರ ಬೇಕು ಆ ಮನೆ ಗೊತ್ತಿಲ್ಲ. ಹೆಸರಿಗೋಸ್ಕರ, ಸಮಾಜಕ್ಕೋಸ್ಕರ, ಸಂಬಂಧಿಕರಿಗೋಸ್ಕರ. ಒಂದು ಮನೆ ಕಟ್ಬಿಟ್ಟು ಒಂದು ಗೃಹ ಪ್ರವೇಶ ಮಾಡಿಬಿಟ್ರೆ ಆಯಿತು. ನಾನು ಮಾಡಿದೆ ಗೃಹ ಪ್ರವೇಶ. ಭೌತಿಕ ಲೆಕ್ಕಾಚಾರ ಈ ಮಹಾತ್ಮರಿಗೆ ಇರೋದಿಲ್ಲ. ಮಹಾತ್ಮರು ಈ ಭೌತಿಕ ಲೆಕ್ಕಾಚಾರದಲ್ಲಿ ಸಿಕ್ಕಾಕೊಳ್ಳಲ್ಲ. ಅವ್ರಿಗೆ ಜೀವನದಲ್ಲಿ ಬೇರೆ ಉದ್ದೇಶ ಇದೆ. ಮನೆಯನ್ನು ಕಟ್ಟಿ ಎಲ್ಲರನ್ನು ಕರೆದು ಇನ್ನೊಂದು 1 ಲಕ್ಷ 5 ಲಕ್ಷ ಖರ್ಚು ಮಾಡೋದು ಅವ್ರಿಗೆ ಬೇಕಾಗಿರೋದು. ಇಲ್ಲ ಇವೆಲ್ಲ ಅಷ್ಟು ಮುಖ್ಯ ಅಲ್ಲ. ಕೃಷ್ಣನ ತೃಪ್ತಿ ಆದರೆ, ಕೃಷ್ಣನಿಗೆ ತೃಪ್ತಿ ಆದರೆ ಅಷ್ಟೇ ಸಾಕು. ಕೃಷ್ಣನಿಗೆ ಸಂತೋಷ ಆಗೋ ರೀತಿಯಲ್ಲಿ ನಾನು ಜೀವನ ಮಾಡಿದ್ರೆ ಅಷ್ಟೇ ಸಾಕು. ಇದು ಮಹಾತ್ಮರು. ಇವರು ಮಹಾತ್ಮರು. ಸಾಮಾನ್ಯವಾದ ಭೌತಿಕ ಜೀವನದಲ್ಲಿ ತೊಡಗೋದಿಲ್ಲ ಅವರು. ಮತ್ತು ಎಲ್ಲಕ್ಕಿಂತ ಮುಖ್ಯವಾದದ್ದು, ಅವರಿಗೆ ಸಂಪೂರ್ಣ ಜ್ಞಾನ ಇದೆ. ಏನಂತ? ಕೃಷ್ಣ ದೇವೋತ್ತಮ ಪರಮಪುರುಷ. ಅವನೇ ಎಲ್ಲದರ ಆದಿ, ಅವನೇ ಎಲ್ಲದರ ಅಂತ್ಯ, ಎಲ್ಲವೂ ಅವನೇ. ಅವ್ಯಯ ಅವನು ಪ್ರಾರಂಭ ಇಲ್ಲ, ಕೊನೆ ಇಲ್ಲ. ಅವನೇ ದೇವೋತ್ತಮ ಪರಮಪುರುಷ, ಭಗವಂತ. ಇವಾಗ ಈ ರೀತಿ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡಾದ್ಮೇಲೆ ಅವನನ್ನು ಆರಾಧನೆ ಮಾಡದೆ ಬಿಡೋಕ್ಕಾಗತ್ತಾ? ಎಲ್ಲರಿಗಿಂತ ಶ್ರೇಷ್ಠ ವ್ಯಕ್ತಿ. ನಾನು ಹೇಳ್ತೀನಲ್ಲ, ವಿರಾಟ್ ಕೊಹ್ಲಿ ಸಿಕ್ಕಿದ್ರೆ ನಾವು ಬಿಡ್ತಾರೆ ಜನ. ನೋಡಿ, ಅದಕ್ಕೋಸ್ಕರ ಎಷ್ಟು ಜನ ಸತ್ರು RCB ಹಗರಣದಲ್ಲಿ. ಎಷ್ಟು ಜನ ಸುಮ್ಮನೆ ಪ್ರಾಣ ಕಳ್ಕೊಂಡ್ರು. ಯಾಕೆ? ಅವನನ್ನು ನೋಡೋಕ್ಕೆ ಹೋದರು. ಅಂದರೆ ನಾವು ಎಷ್ಟು ಮುಟ್ಟಾಳ್ರು ನಾವು ಅಂದರೆ, ಇಂಥ ಫಿಲಮ್ ಸ್ಟಾರ್ಸು, ಸ್ಪೋರ್ಟ್ಸ್ ಸ್ಟಾರ್ಸು, ಇವ್ರಿಗೋಸ್ಕರ ಬೇಕಾದ್ರೆ ನಾವು ಜೀವನ ಬೇಕಾದ್ರೆ ಕೊಡೋಕ್ಕೆ ತಯಾರಾಗಿದ್ದೀವಿ. ಅರೆ ಅವ್ರು ನಿಮಗೋಸ್ಕರ ಏನು ಮಾಡ್ತಾರೆ? ಏನಾರು ಮಾಡ್ತಾರಾ? ನಿಮ್ಮ ಜೀವನ ಬದಲಾಗತ್ತೆ ಅದರಿಂದ? ಇನ್ನೊಂದಿಷ್ಟು ದುಡ್ಡು ಹೋಗುತ್ತೆ ಜಾಬಿಂದ ಅಷ್ಟೇ, ಇನ್ನೇನೂ ಆಗಲ್ಲ. ಮುಟ್ಟಾಳ್ತನ ಅಲ್ವಾ ಇದು? ಇವಾಗ ಅಲ್ಲಿ ಹೋಗಿರೋರನ್ನ ಕೇಳಿ ಮುಟ್ಟಾಳ್ತಾನ ಅಂದರೆ, ನಾನು ನೋಡಿ ವಿರಾಟ್ ಕೊಹ್ಲಿನ ಇಷ್ಟು ಹತ್ರದಿಂದ ನೋಡಿದೆ, ಏನೋ ದೇವ್ರು ನೋಡ್ದಂಗೆ. ಬೇರೆ ಥರ ಕಣ್ಣ ಟಿ ವಿನಲ್ಲಿ ಇದ್ದಂಗೆ ಇದ್ದ ತಾನೆ. ಹೌದು, ಆದರೆ ಅವ್ರ ಹತ್ರ ಇರೋದೇ ಏನೋ ಸರ್ ನಿಮ್ಗೇನು ಗೊತ್ತಾಗುತ್ತೆ? ಹೌದಪ್ಪ, ನಂಗೆ ಗೊತ್ತಾಗಲ್ಲ ಬಿಡು, ನಂಗೇನು ಗೊತ್ತಾಗಬೇಕು. ಸೊ ಅವ್ರು ಈ ರೀತಿ ಜೀವನವನ್ನು ವ್ಯರ್ಥ ವಿಷಯಗಳಲ್ಲಿ ವೇಸ್ಟ್ ಮಾಡಲ್ಲ. ಭಗವಂತನ ಆರಾಧನೆಯನ್ನು ಮಾಡ್ತಾರೆ. ಯಾಕಂದರೆ ಭಗವಂತ
ನೀವು ವಿರಾಟ್ ಕೊಹ್ಲಿ ಹಿಂದೆ ಹೋದರೆ ಅವನು ನಿಮಗೆ ಏನೂ ಕೊಡಲ್ಲ. ಆದರೆ ಭಗವಂತನ ಹಿಂದೆ ಹೋದರೆ ಭಗವಂತ ತನ್ನನ್ನೇ ತಾನು ಕೊಟ್ಕೊಂಡು ಬಿಡ್ತಾನೆ. ಅದನ್ನು ಯಾರೂ ಮಾಡೋಕ್ಕಾಗಲ್ಲ. ಅವನ ಪ್ರೀತಿಗೆ ಯಾರೂ ಸಮ ಇಲ್ಲ. ಅವನು ತನ್ನ ಭಕ್ತರಿಗೆ ತೋರುವಂಥ ಪ್ರೀತಿಗೆ ಯಾರೂ ಆ ಥರ ಪ್ರೀತಿಯನ್ನು ತೋರ್ಸೋಕ್ಕಾಗಲ್ಲ. ಭೌತಿಕ ಜಗತ್ತಿನಲ್ಲಿ ಅಂಥ ಸಂಬಂಧಗಳೇ ಇಲ್ಲ, ಯಾವ ಸಂಬಂಧವೂ ಇಲ್ಲ. ಎಲ್ಲ ಸಂಬಂಧದಿಂದಲೂ ನಾವು ಸಂತೋಷವನ್ನು ಹುಡುಕ್ತೀವಿ, ಆದರೆ ಯಾವ ಸಂಬಂಧವೂ ನಮಗೆ ಸಂತೋಷವನ್ನು ಕೊಡಲ್ಲ. ಇದೆಯಾ ಯಾವ್ದಾದ್ರು ಭೌತಿಕ ಸಂಬಂಧ ನನಗೆ ಸಂತೋಷ ಕೊಡುವಂಥ ಸಂಬಂಧ? ಇನ್ನೊಬ್ಬರನ್ನು ನೋಡಿದ್ರೆ ಮೊದಲು ನಮಗೇನು ಕಾಣುತ್ತೆ ಅವರಲ್ಲಿ? ಇದು ಸರಿಗಿಲ್ಲ, ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ದೊಡ್ಡ ಲಿಸ್ಟ್ ಇರುತ್ತೆ. ಹೆಂಗೆ ಸಂಬಂಧಗಳಿಂದ ನಮಗೆ ಸಂತೋಷ ಸಿಗುತ್ತೆ? ಅರೆ ಕೃಷ್ಣನ ಜೊತೆ ಇರೋ ಏಕೈಕ ಸಂಬಂಧ, ಬಿಸಿಲಿರಲಿ, ಚಳಿ ಇರಲಿ, ಸುಖ ಇರಲಿ, ದುಃಖ ಏನೇ ಇರಲಿ, ಅವನು ಯಾವತ್ತೂ ನಮ್ಮ ಕೈ ಬಿಡಲ್ಲ. ನಾವು ಪ್ರತಿ ಸಂಜೆ ಇವಾಗ ಭಾಗವತ ಪ್ರವಚನ ನಡೀತಾ ಇದೆ, ಗ್ರೂಪಲ್ಲಿ ಹಾಕಿದ್ವಿ. ಮತ್ತು ಇನ್ನೊಂದು ಸತಿ ಗ್ರೂಪಲ್ಲಿ ಮೆಸೇಜ್ ಹಾಕೋಣ, ಯಾರಿಗೆ ಆಸಕ್ತಿ ಇದೆಯೋ. ಇನ್ನೊಂದು ಗ್ರೂಪ್ ಇದೆ, ಅಲ್ಲಿ ನಿಮ್ಗೆ ಮೆಸೇಜಸ್ ಸಿಗುತ್ತೆ. ನಿನ್ನೆ ಅಲ್ಲಿ ಭಾಗವತ ಪ್ರವಚನದಲ್ಲಿ ನಾನು ಚರ್ಚೆ ಮಾಡ್ತಾಯಿದ್ದೆ. ಒಂದು ವಾಕ್ಯ ಹೇಳ್ತಾರೆ ಪ್ರಭುಪಾದರು, ಆಧ್ಯಾತ್ಮಿಕ ಯೋಗಕ್ಷೇಮ, ಯಾರ್ಯಾರು ಆಧ್ಯಾತ್ಮಿಕವಾಗಿ ತೊಡಗಿದರೆ ಆ ಆಧ್ಯಾತ್ಮಿಕ ಯೋಗಕ್ಷೇಮದ ಜೊತೆಗೆ ಭೌತಿಕ ಯೋಗಕ್ಷೇಮವು ಬಂದ್ಬಿಡುತ್ತೆ ಅಂತೆ. ಆಧ್ಯಾತ್ಮಿಕ ಯೋಗಕ್ಷೇಮದ ಜೊತೆಗೆ ಭೌತಿಕ ಯೋಗಕ್ಷೇಮ ಜೊತೆಗೆ ಬೈ ಒನ್ ಗೆಟ್ ಒನ್ ಫ್ರೀ. ಇವಾಗ ಇದನ್ನು ಸ್ವಲ್ಪ ವಿವರಿಸ್ತೀನಿ, ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ದೈವಿ ಪ್ರಕೃತಿ ಅಂದರೆ ಭೌತಿಕ ಪ್ರಕೃತಿಯ ಅಧೀನದಲ್ಲಿರೋ ಜೀವಿಗಳಿಗೆ ತಮ್ಮ ಜೀವನದಲ್ಲಿ ಏನು ಸಿಗುತ್ತೆ, ಕರ್ಮ ಫಲದ ಪ್ರಕಾರ ಏನು ಸಿಗಬೇಕೋ ಅಷ್ಟೇ ಸಿಗೋದು. ಒಂದು ಪೈಸಾ ಜಾಸ್ತಿ ಇಲ್ಲ, ಒಂದು ಪೈಸಾ ಕಡಿಮೆ ಇಲ್ಲ. ನೀವು ಕೆಲಸ ಮಾಡಿದ್ರೂ ಸರಿ, ನೀವು ಮನೇಲಿ ಕೂತ್ಕೊಂಡ್ರೂ ಸರಿ, ನಿಮ್ಮನ್ನು ನೀವು ಒಂದು ರೂಮಲ್ಲಿ ಕೂಡಾಕೊಂಡ್ರೂ ಸರಿ, ನೀವೇನೇ ಮಾಡಿದ್ರೂ ನಿಮಗೇನು ಸಿಗಬೇಕೋ ಸಿಕ್ಕೇ ಸಿಗುತ್ತೆ. ಯಾರೂ ತಪ್ಸೋಕ್ಕಾಗಲ್ಲ, ಯಾರೂ ತಪ್ಸೋಕ್ಕಾಗಲ್ಲ. ನಾವೇನು ಅನ್ಕೋತಾ ಇದ್ದೀವಿ, ಇಲ್ಲ ಇಲ್ಲ ನಾನು 8 ಗಂಟೆ ಕಾಲ ಕೆಲಸ ಮಾಡೋ ಬದಲು ನಾನು 12 ಗಂಟೆ ಕಾಲ ಕೆಲಸ ಮಾಡ್ತೀನಿ, ನಮ್ಗೆ ಅವಾಗ ಜಾಸ್ತಿ ದುಡ್ಡು ಬರುತ್ತೆ. ನಿಮ್ಗೆ ಎಷ್ಟು ದುಡ್ಡು ಬರಬೇಕೋ ಅಷ್ಟೇ ಬರ್ತಾ ಇರೋದು. ಒಂದು ಪೈಸಾ ಜಾಸ್ತಿ ಬರಲ್ಲ, ಒಂದು ಪೈಸಾ ಕಡಿಮೆ ಬರಲ್ಲ. ನಿಮ್ಮ ಕರ್ಮದಲ್ಲಿರುತ್ತೆ ಹಿಂಗೆ, ಹೆಚ್ಚು ಕೆಲಸ ಮಾಡಬೇಕು, ಹೆಚ್ಚು ಕೆಲಸ ಮಾಡ್ತೀರಾ, ಹೆಚ್ಚು ಕೆಲಸ ಮಾಡಿ ಒಂದಿಷ್ಟು ಹೆಚ್ಚು ದುಡ್ಡು ಬರಬೇಕು ಅಂತಿರುತ್ತೆ, ಬರುತ್ತೆ. ಅವಾಗ ನೀವೇನು ಅನ್ಕೋತಾ ಇದ್ದೀರ, ಓ ನೋಡಿ ನಾನು ಹೆಚ್ಚು ಕೆಲಸ ಮಾಡಿದ್ದಕ್ಕೆ ನನ್ನ ಕೆಲಸ ಹೆಚ್ಚು ಹಣ ಬಂತು. ಇಲ್ಲ, ಎಷ್ಟೊಂದು ಜನ ಇದ್ದಾರೆ ಬೇಕಾದಷ್ಟು ಕಷ್ಟಪಡ್ತಾಯಿದ್ದಾರೆ, ಎಲ್ಲರಿಗೂ ಅಷ್ಟೇ ಹಣ ಸಿಗ್ತಾ ಇದೆಯಾ? ಎಲ್ಲರೂ ಕರೋಡ್ಪತಿಗಳಾಗೋಗಿರೋರು. ಇವಾಗ ನೋಡಿ, ಎಲ್ಲರೂ 8-10 ಗಂಟೆ ಕೆಲಸ ಮಾಡ್ತಾರೆ, ಎಲ್ಲರಿಗೂ ಅಷ್ಟೇ ಸಂಬಳ ಬರುತ್ತಾ? ಹೆಂಗೆ? ಯಾಕೆ ಬೇರೆ ಬೇರೆ? ಅವ್ರವ್ರ ಹಣೆ ಬರೋ ಪ್ರಕಾರ. ಹಾಗಾಗಿ ನಮ್ಮ ಭೌತಿಕ ಪ್ರಗತಿ, ಭೌತಿಕ ಅಭಿವೃದ್ಧಿ ಎಲ್ಲವೂ ಕೂಡ ನಮ್ಮ ಕರ್ಮಫಲದಕ್ಕೆ ಸೀಮಿತವಾಗಿರುತ್ತೆ ಸಾಮಾನ್ಯ ಜೀವಿಗಳಿಗೆ. ಯಾರು ದೈವಿ ಪ್ರಕೃತಿ ಅಂದರೆ ಈ ಮಹಾತ್ಮರಿಗೆ ಭಗವಂತ ಅವರ ಕರ್ಮಕ್ಕೆ ಮೀರಿ ಏನು ಕೊಡಬೇಕೋ ಕೊಡ್ತಾನೆ. ಉದಾಹರಣೆ ಶಾಸ್ತ್ರದಲ್ಲಿ ಸುಧಾಮ ಗೊತ್ತಲ್ವ? ಸುಧಾಮನ ಕೈನಲ್ಲಿ ಪಾಪ ಅವ್ರ ಮನೆಯಲ್ಲಿ ತಿನ್ನೋದಕ್ಕೆ ಒಂದು ಹೊತ್ತು ಊಟಕ್ಕೆ ಗತಿ ಇರಲಿಲ್ಲ ಅವ್ರಿಗೆ. ಯಾಕೆ? ಅವನು ಅವಾಗಲಿಂದಾನೇ ಕೃಷ್ಣನ ಭಕ್ತ. ಅರೆ ಅವನವಾಗ ನನಗೆ ಯಾವ ಹಣನೂ ಬೇಡಪ್ಪ ಅಂತ ರಿಜೆಕ್ಟ್ ಮಾಡಿಬಿಟ್ಟಿದ್ದ. ನಂಗೆ ಹಣನೇ ಬೇಡ ಅಂತ ಅವನ ಮನಸ್ಸು ಆ ಥರ. ಸರಿ, ಆಮೇಲೆ ಪಾಪ ಪತ್ನಿ ನೋಡ್ತಾಳೆ, ಅಯ್ಯೋ ಮನೆಯಲ್ಲಿ ಪತಿಗೆ ಊಟ ಕೂಡ ಕೊಡೋದಕ್ಕೆ ಏನೂ ಇಲ್ವಲ್ಲ ಅಂದ್ಬಿಟ್ಟು ಆಮೇಲೆ ಒಂದು ಸತಿ ಕೇಳ್ಕೊತಾಳೆ, ಸ್ವಾಮಿ ನೀವು ಸ್ವಲ್ಪ ನಿಮ್ಮ ಸ್ನೇಹಿತ ಇದ್ದಾನೆ ಕೃಷ್ಣ, ಅವನು ದ್ವಾರಕೆಯಲ್ಲಿ ದೊಡ್ಡ ರಾಜ, ಹೋಗಿ ಅವನ ಹತ್ರ ಹೋಗಿ ಅವ್ನು ಖಂಡಿತ ನಮಗೇನಾದ್ರು ಮಾಡಿಕೊಡ್ತಾನೆ. ಸುಧಾಮ ಯೋಚನೆ ಮಾಡ್ತಾನೆ, ಅಯ್ಯೋ ಎಷ್ಟೋ ದಿನ ಆಯಿತು ಕೃಷ್ಣನ ಭೇಟಿ ಮಾಡಿ, ಕೃಷ್ಣನ ನೋಡ್ಕೊಂಡು ಬರ್ತೀನಿ ನಾನು. ಕೇಳೋ ಏನು ಯೋಚನೆ ಪ್ಲ್ಯಾನ್ ಇರಲಿಲ್ಲ ಒಂದು. ಅರೆ ಮನ್ಸಲ್ಲಿ ಅಂದ್ಕೊಂಡ, ಅಯ್ಯೋ ಪಾಪ ನನ್ನ ಹೆಂಡತಿ ಎಷ್ಟು ಕಷ್ಟಪಡ್ತಾ ಇದ್ದಾಳೆ, ನನಗೋಸ್ಕರ ಏನಾದರೂ ಕೊಡು, ಇರಲಿ ಏನಾದ್ರು ನನಗೇನಾದ್ರು ಮಾಡೋ ಹಾಕೋದಕ್ಕೆ ಇರಲಿ ಮನೆಯಲ್ಲಿ ಅಂತ ಅವಳು ಪಾಪ ಕೇಳ್ಕೊತಾ ಇದ್ದಾಳೆ. ಸರಿ ಕೃಷ್ಣ ನಿಂಗೆ ಬೇಕಾದ್ರೆ ಕೊಡಪ್ಪ,
ಬೇಕು ಅಂತ ಕೇಳಲಿಲ್ಲ, ನಿಂಗೆ ಬೇಕಾದರೆ ಕೊಡು, ಬೇಡ ಅಂದರೆ ಇದೇ ಹಿಂಗೇ ಇರಲಿ, ನನಗೇನು ತೊಂದರೆ ಇಲ್ಲ. ಹೋದ ದ್ವಾರಕೆಗೆ. ಕೃಷ್ಣ ಬಂದು ಕೊಳಕು ಬಟ್ಟೆ ಹಾಕ್ಕೊಂಡಿದ್ದು, ಹರಿದಿರೋ ಬಟ್ಟೆ ಹಾಕ್ಕೊಂಡಿರೋಂಥ ಬ್ರಾಹ್ಮಣನ ಹೋಗಿ ಆಲಂಗಿಸ್ತಾನೆ. ಕೃಷ್ಣ ಅಪ್ಕೋತಾನೆ. ಎಲ್ಲರೂ ನೋಡ್ತಾಯಿದ್ರೆ, ಅಯ್ಯೋ ಇದ್ಯಾರಿದು? ನಮ್ಮ ಪ್ರಭು ಹೋಗ್ಬಿಟ್ಟು ಅವರನ್ನ ತಪ್ಕೋತಾ ಇದ್ದಾರಲ್ಲ, ಎಂಥ ಯಾರು ಇವರು? ಅಷ್ಟೇನಾ? ಬಂದ್ಬಿಟ್ಟು ರುಕ್ಮಿಣಿ ಎಲ್ಲಿ ಕೂತಿದ್ಲು ಅದೇ ಜಾಗದಲ್ಲಿ ಕೂರಿಸಿ ಅವನ ಪಾದಗಳನ್ನು ತೊಳೆದು ಆ ಪಾದದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಅವನ ಬಟ್ಟೆ ಹರಿದಿರೋ ಬಟ್ಟೆ ಒಂದು ತುದಿಯಲ್ಲಿ ಕಟ್ಟಿದ್ದಂಥ ಆ ಒಣ ಅವಲಕ್ಕಿಯನ್ನು ತಿಂದು ಸಂತೃಪ್ತನಾಗಿ ರಾತ್ರಿ ಇಡೀ ಸುಧಾಮನ ಜೊತೆ ಹರಟೆ ಹೊಡೆದು ಸುಧಾಮ ಬೆಳಗ್ಗೆ ಮನೆಗೆ ಹೋಗ್ತಾನೆ. ನಾ ಓಡ್ತೀನಿ ಕೃಷ್ಣ, ನಿಂಗೆ ತುಂಬ ಕೆಲಸ ಇರುತ್ತೆ, ನಿನ್ನ ಟೈಮ್ ನಾನು ಯಾಕೆ ವೇಸ್ಟ್ ಮಾಡಲಿ ಅಂತ ಓಡ್ತಾನೆ. ಸುಧಾಮ ಓಡ್ತಾನೆ. ಸುಧಾಮನಿಗೆ ತುಂಬ ಸಂತೋಷ. ಎಷ್ಟು ದಿನ ಆದಮೇಲೆ ಕೃಷ್ಣನ ಜೊತೆ ನಾನು ಇಷ್ಟೊಂದು ಸಮಯ ಕೇಳಿದೆ. ಅವನು ಬಂದಿದ್ದ ವಿಷಯನೇ ಮರ್ತುಬಿಟ್ಟಿದ್ದಾನೆ. ಬಂದಿದ್ದ ವಿಷಯ ಆಮೇಲೆ ಹಂಗೆ ಅದೇ ಸಂತೋಷದಲ್ಲಿ ವಾಪಸ್ ಹೋಗ್ತಾನೆ. ನೋಡಿದ್ರೆ ದೊಡ್ಡ ಅರಮನೆ, 30-40 ಸೈಟಲ್ಲ, ದೊಡ್ಡ ಅರಮನೆ ಕೊಟ್ಬಿಟ್ಟ ಭಗವಂತ. ಸೊ ಇದು ಭಗವಂತನ ಹತ್ರ ಹೋದರೆ ಭಗವಂತ ಏನು ಬೇಕಾದ್ರೆ ಕೊಡ್ತಾನೆ. ಭಗವಂತ ನಿಮಗೆ ಭಕ್ತನಿಗೆ ಯೋಗ್ಯ ಅಲ್ಲ ಅಂದರೆ ಅದನ್ನು ಕಿತ್ಕೊಂಡ್ಬಿಡ್ತಾನೆ. ಎರಡೂ ಮಾಡ್ತಾನೆ ಭಗವಂತ. ಯೋಗಕ್ಷೇಮ ವಾಮ್ಯಂ ಅಂದರೆ ನಿಮಗೆ ಏನು ಶ್ರೇಯಸ್ಸೋ ಅದನ್ನು ನಾನು ಮಾಡ್ತೀನಿ. ಇದು ಕೃಷ್ಣನ ವಾಗ್ದಾನ, ಪ್ರಾಮಿಸ್. ಸೊ ಕೃಷ್ಣ ನಮ್ಮ ಕರ್ಮಫಲವನ್ನು ಮೀರಿ ನಮ್ಮನ್ನು ನೋಡ್ಕೋತಾನೆ. ನಾನು ಯಾರಿಗೋ ಹೇಳ್ತಾ ಇದ್ದೆ, ನಾನು ಎಷ್ಟು ಒಂದು 20 ವರ್ಷದ ಹಿಂದೆ, 20 ವರ್ಷ ಮೇ ಬಿ ಒಂದು 15 ವರ್ಷದ ಹಿಂದೆ ಯಾವಾಗಲೂ ಡೆಲ್ಲಿಗೆ ಹೋಗಿದ್ದೆ ನಾನು. ಯಾವುದಕ್ಕೋ ಎಲ್ಲೋ ಸುಮ್ಮನೆ ಅವಾಗಿನೂ ಕೃಷ್ಣ ಪ್ರಜ್ಞೆ ಇಲ್ಲ, ಏನೋ ಡೆಲ್ಲಿ ಆಗ್ರಾ ಅಂತ ಎಲ್ಲೋ ಸುತ್ತಕ್ಕೆ ಹೋಗಿದ್ದು. ಸೊ ಯಾವುದೋ ಒಂದು ಆಮೇರ್ ಫೋರ್ಟಲ್ಲಿ ಎಲ್ಲೋ ಕೂತ್ಕೊಂಡಿದ್ದೆ. ಯಾರೋ ಸುಮ್ಮನೆ ಬಂದ್ಬಿಟ್ಟು ನನ್ನ ಕೈ ನೋಡಿದ್ರು. ನನ್ನ ಕೈ ನೋಡ್ಬಿಟ್ಟು ಹೇಳಿದ್ರು, ನೀವು ಭಿಕಾರಿಗಳಾಗ್ತೀರಾ ಅಥವಾ ಕೋಟ್ಯಾಧೀಶ್ವರರಾಗ್ತೀರಾ ಅಂತ. ನನ್ನ ಕೈ ನೋಡ್ಬಿಟ್ಟು ಹೇಳಿದ್ದು ಅವರು. ಅದಕ್ಕೆ ನಾನು ಹೇಳ್ತಾ ಇದ್ದೆ ನೋಡಿ, ಅವ್ರು ಹೇಳಿದ್ದು ನಿಜಾನೂ ಆಯಿತು, ಸುಳ್ಳು ಆಯಿತು. ಯಾಕೆ? ಕೃಷ್ಣ ನಾನು ನನ್ನ ಜೀವನವನ್ನು ಕೃಷ್ಣನಿಗೆ ಸಮರ್ಪಿಸಾದ್ಮೇಲೆ ಕೃಷ್ಣ ನನ್ನ ಜೀವನದ ಜೊತೆ ಏನು ಮಾಡ್ದ ಅದು ಅವನಿಗೆ ಗೊತ್ತು. ಅದನ್ನು ನಾನು ಇವಾಗ ಹೋಗಿ ಜ್ಯೋತಿಷಿಗೆ ತೋರಿಸಿದ್ರೆ ಅವನಿಗೆ ಗೊತ್ತಾಗಲ್ಲ ಏನಾಗಿದೆ ಅಂತ. ಯಾಕಂದರೆ ಭಕ್ತರ ಜೀವನ ಅಂದರೆ ಆ ಕರ್ಮಫಲವನ್ನು ಮೀರಿರುವಂಥ ಜೀವನ. ಸೊ ಹಾಗಾಗಿ ನಾವು ನಮ್ಮ ಕೈಯಾರೆ ಕಷ್ಟಪಟ್ಟು ಶ್ರಮ ಪಡ್ತಾ ಇದ್ದೀವಿ ನನ್ನ ಜೀವನ ಚೆನ್ನಾಗಾಗಲಿ ಅಂತ. ಮುಟ್ಟಾಳ್ತನ. ಯಾಕಂದರೆ ನಮ್ಗೆ ಎಷ್ಟು ಸಿಗಬೇಕೋ ಅಷ್ಟೇ ಸಿಗೋದು. ಅದ್ರ ಬದಲು ಅದೇ ಸಮಯವನ್ನು, ಅದೇ ಬುದ್ಧಿವಂತಿಕೆಯನ್ನು ಕೃಷ್ಣನಿಗೋಸ್ಕರ ಉಪಯೋಗಿಸಿದಾಗ ಏನಾಗುತ್ತೆ, ಆ ಕರ್ಮಫಲವನ್ನು ಮೀರಿ ಕೃಷ್ಣ ಏನು ಬೇಕೋ ಮಾಡ್ತಾನೆ. ಯೋಗಕ್ಷೇಮಂ ವಾಹಾಮ್ಯಂ, ನಾನು ನೋಡ್ಕೋತೀನಿ ನಿಮ್ಮ ಜೀವನ, ತಲೆ ಕೆಡಿಸ್ಕೋಬೇಡಿ. ಆದರೆ ಅದಕ್ಕೆ ಧೈರ್ಯ ಬೇಕು, ಕೃಷ್ಣನ ಮಾತಲ್ಲಿ ಶ್ರದ್ಧೆ ಬೇಕು. ನಾನಿವಾಗ ಸುಮ್ಮನೆ ಸರಳವಾದ ಪ್ರಶ್ನೆ ಕೇಳ್ತೀನಿ, ಎಷ್ಟು ಭಕ್ತರು ಇಲ್ಲಿ ಕೃಷ್ಣನ ನಂಬ್ತೀರಾ? ಎಲ್ಲರೂ ಕೈ ಎತ್ತೀರ. ಕೃಷ್ಣನ ನಂಬ್ತೀರಾ ಅಂದರೆ ಏನರ್ಥ? ಕೃಷ್ಣ ಹೇಳೋ ಮಾತನ್ನು ಕೂಡ ನಂಬಬೇಕು. ಕೃಷ್ಣ ಹೇಳ್ತಾ ಇದ್ದಾನೆ ಯೋಗಕ್ಷೇಮಂ ವಾಮ್ಯಂ ಅಂತ, ನಂಬಕ್ಕೆ ರೆಡಿ ಆಗಿದ್ದೀರಾ? ಹಾಂ ಪ್ರಭು, ಆದರೂ ಕೃಷ್ಣನ ನಂಬ್ತೀವಿ ಪ್ರಭು. ನಾವು ಕೃಷ್ಣನ ನಂಬ್ತೀವಿ, ಕೃಷ್ಣ ಹೇಳೋದನ್ನು ನಂಬಲ್ಲ. ಇಷ್ಟೇ ಭಕ್ತಿ. ನಾವೇನು ಅಂದ್ಕೊಂಡಿದ್ದೀವಿ, ದೊಡ್ಡ ದೊಡ್ಡ ದಾಸರು, ಆಚಾರ್ಯರು, ಇವರೆಲ್ಲ ಏನು, ಇವರ ಗುಣಲಕ್ಷಣ ಏನು? ಶ್ರದ್ಧೆ, ಕೃಷ್ಣನಲ್ಲಿ ಶ್ರದ್ಧೆ. ನಾವಿವಾಗ ಮಧ್ವಾಚಾರ್ಯರು ನೋಡ್ಬೋದು, ರಾಘವೇಂದ್ರ ಸ್ವಾಮಿಗಳನ್ನು ನೋಡ್ಬೋದು, ನಮ್ಮ ಪ್ರಭುಪಾದರನ್ನು ನೋಡ್ಬೋದು. ಎಂಥ ದೊಡ್ಡ ಭಕ್ತರು ಅಂತಾರೆ. ಅವ್ರ ಜೀವನದಲ್ಲಿ ಏನು ಕಠಿಣತೆ ಇರಲಿಲ್ವಾ, ಕಷ್ಟಗಳಿರಲಿಲ್ವಾ? ಅವರ ಆ ಕಷ್ಟಗಳನ್ನು ಅವ್ರಿಗೆ ನಗಣ್ಯ ಅದು ಅವರಿಗೆ ಮನಸ್ಸಿಗೂ ತಾಕದೇ ಇರೋವಂಥ ಜೀವನ ಅವ್ರದ್ದು. ನಾನು ಪ್ರಭುಪಾದರ ಬಗ್ಗೆ ಹೇಳ್ತೀನಿ. ಅವರು ಗೃಹಸ್ಥರಾಗಿದ್ದರು. ಫಾರ್ಮಸ್ಯೂಟಿಕಲ್ ಥರ ಬಿಸ್ನೆಸ್ ಇದ್ದಿದ್ದು ಅವ್ರದ್ದು. ಎಷ್ಟು ಸತಿ ಪ್ರಯತ್ನ ಮಾಡ್ತಾರೆ ಅಷ್ಟು ಸತಿ ವಿಫಲವಾಗುತ್ತೆ ಬಿಸ್ನೆಸ್. ನಮ್ಗೆ ಯಾರಿಗಾದ್ರೂ ಒಂದು ಸತಿ ಏನಾದ್ರು ಎತ್ತಾಕಿದ್ರೆ ನಮಗೆ ಸುಧಾರಿಸ್ಕೋತೀವಿ ಜೀವನ ಪರ್ಯಂತ. ಅವ್ರಿಗೆ ಮತ್ತೆ ಎತ್ತಾಗ್ತಾ ಇದ್ದಾನೆ ಕೃಷ್ಣ. ಯಾಕೆ? ಬೇಡಪ್ಪ, ನಿಂದು ಇದೆಲ್ಲ ಕೆಲಸ,
ಇನ್ನೇನೋ ಇದೆ, ಸಾವಿರಾರು ಜನರನ್ನು ಉದ್ಧಾರ ಮಾಡ್ಬೇಕು, ನೀ ಏನು ಬಿಸ್ನೆಸ್ ಮಾಡ್ಕೊಂಡು ಕೂತ್ಕೊಂಡಿದ್ಯಾ? ಇವಾಗ ಯಾರು ಬಿಸ್ನೆಸ್ ಫೇಲ್ ಆಗ್ತಾಯಿದೆ ಅವ್ರು ಈ ಥರ ಯೋಚನೆ ಮಾಡೋಕ್ಕಾಗತ್ತಾ? ಇಲ್ಲ. ಆಮೇಲೆ ಪ್ರಭುಪಾದರು ವೃಂದಾವನಕ್ಕೆ ಹೋಗಿ ಬರೀತಾರೆ, ಕೃಷ್ಣ ನಂದು ಇದ್ದಿದ್ದೆಲ್ಲ ಕಿತ್ಕೊಂಡ್ಬಿಟ್ಟ. ಯಾಕೆ? ಅವನಿಗೆ ಗೊತ್ತಿತ್ತು ನನಗೇನು ಎಲ್ಲಕ್ಕಿಂತ ಮುಖ್ಯವಾದದ್ದು, ನನ್ನ ಶ್ರೇಯಸ್ಸು ಅವನಿಗೆ ಗೊತ್ತಿತ್ತು ಅಂತ. ಸೊ ಮಹಾತ್ಮರಿಗೆ ಸಂದೇಹ ಇಲ್ಲ, ಕೃಷ್ಣನ ಮೇಲೆ ಯಾವ ಸಂದೇಹ ಇಲ್ಲ. ಅವನೇನು ಮಾಡ್ತಾನೋ ನನ್ನ ಒಳ್ಳೆಯದಕ್ಕೋಸ್ಕರ ಮಾಡ್ತಾನೆ, ಏನು ಮಾಡಿದ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನನ್ನ ಜೀವನದಲ್ಲಿ ಭಗವಂತ ನನ್ನ ಆರೋಗ್ಯವನ್ನು ಕಿತ್ಕೊಂಡ್ಬಿಟ್ಟ ಅಂತ ನಾವು ಹೇಳ್ತೀವಿ. ಕೃಷ್ಣ ನಾನು ಆರೋಗ್ಯವನ್ನು ಯಾಕೆ ಕಿತ್ಕೊಂಡ್ಬಿಟ್ಟೆ? 10-12 ವರ್ಷದಿಂದ ನನ್ನ ದೇಹ ಎಷ್ಟೊಂದು ತೊಂದರೆ ಕೊಡ್ತಾ ಇದೆಯಾ? ಇದನ್ನೇ ನಾನು ಕೇಳಿದ್ದು. ಆದರೆ ನನಗೆ ಅನಾರೋಗ್ಯದ ಕಾರಣ ಏನು? ನನ್ನ ದೇಹದ ಮೇಲೆ ನನಗಿದ್ದ ವ್ಯಾಮೋಹ. ಆ ಭ್ರಮೆಯನ್ನು ಕೃಷ್ಣ ಕಿತ್ತಾಕಬೇಕಾಗಿತ್ತು. ಆರೋಗ್ಯ ತೊಗೊಂಡ್ಬಿಟ್ಟ, ಆರೋಗ್ಯದ ಜೊತೆ ನನ್ನ ಭ್ರಮೆನೂ ಹೊಟ್ಟೋಯ್ತು. ಇವಾಗ ಆರೋಗ್ಯ ಕೊಡ್ತಾನೆ, ನನಗೆ ಗೊತ್ತು ಕೊಡ್ತಾನೆ ಅಂತ. ಯಾಕೆ? ಅವನ ಕೆಲಸ ಮಾಡ್ತಾಯಿದ್ದೀನಿ ನಾನು. ಅವನು ಕೊಡ್ತಾನೆ, ಎಷ್ಟು ಶಕ್ತಿ ಬೇಕೋ ಅದಷ್ಟು ಕೊಡ್ತಾನೆ, ಗೊತ್ತು ನನಗೆ, ಅದು ನಂಬಿಕೆ ಇದೆ. ಇವಾಗ ಯಾಕೆ ಕೊಡ್ತಾನೆ? ಯಾಕಂದರೆ ಇವಾಗ ನನಗೆ ದೇಹದ ಮೇಲೆ ವ್ಯಾಮೋಹ ಇಲ್ಲ. ಇವತ್ತು ಸಾಯಬೇಕು ಅಂದರೆ ರೆಡಿ. ಆದರೆ ಅದಕ್ಕೆ 15 ವರ್ಷ ತೊಗೊಂಡು ಆ ವ್ಯಾಮೋಹದಿಂದ ಹೊರಗಡೆ ಬರೋಕ್ಕೆ. ಇವಾಗ 15 ವರ್ಷದುದ್ದಕ್ಕೂ ನಾನು ಪಟ್ಟಿದ್ದ ಕಷ್ಟವನ್ನು ಯಾರಾದರೂ ನೋಡಿದರೆ ಏನಂತಾಯಿದ್ರು? ನನಗೆ ಎಷ್ಟೊಂದು ಜನ ಕೇಳಿದ್ರು, ಏನೋ ನೀನು ಇಷ್ಟೊಂದು ದೊಡ್ಡ ಭಕ್ತಿ ಮಾಡ್ತೀಯಾ? ನನ್ನ ರಿಲೇಟಿವ್ಸ್ ಎಲ್ಲ ನೋಡು ಎಷ್ಟು ಕಷ್ಟಪಡ್ತಾಯಿದ್ಯಾ. ಈಗ ಇರುತ್ತೆ ಭಕ್ತಿ ಮಾಡಿದ್ರೆ, ಅಲ್ಲಿ ಸ್ವಲ್ಪ ಕಾಯಿರಿ, ಸಮಯ ಬರುತ್ತೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರಕ್ಕೆ ಸಮಯ ಬರುತ್ತೆ. ಸೊ ನಮಗೆ ಕೃಷ್ಣನಲ್ಲಿ ನಂಬಿಕೆ ಇರಬೇಕು. ನಾವು ಬರೀ ಇಂಗ್ಲೀಷಲ್ಲಿ ಹೇಳ್ತಾರೆ ಲಿಪ್ ಸರ್ವಿಸ್ ಅಂತ, ಅಂದರೆ ಸುಮ್ಮನೆ ಹೇಳೋದಕ್ಕೆ ಹೇಳ್ತೀವಿ ನನಗೆ ನಂಬಿಕೆ ಇದೆ ಅಂತ. ಸಂಪೂರ್ಣವಾಗಿ ನಂಬಿಕೆ ಇಲ್ಲ ಅಂತಲೂ ಇಲ್ಲ. ಕೋಮಲ ಶ್ರದ್ಧೆ ಅಂತಾರೆ ಇದಕ್ಕೆ ಶಾಸ್ತ್ರದಲ್ಲಿ. ಕೋಮಲ ಶ್ರದ್ಧೆ ಅಂದರೆ ಇನ್ನೂ ತುಂಬ ಸಾಫ್ಟಾಗಿದೆ. ಸ್ವಲ್ಪ ಕಷ್ಟ ಬಂದುಬಿಟ್ರೆ ಕೊಯ್ಯೂ ಅಂದ್ಬಿಡ್ತೀವಿ ನಾವು. ಮಹಾಭಕ್ತರಿಗೂ ನಮಗೂ ವ್ಯತ್ಯಾಸ ಏನು ಅಂದರೆ ಅವರ ಶ್ರದ್ಧೆ ಅಚಲ, ಅಲ್ಲಾಡೋದಿಲ್ಲ. ನಮ್ಮ ಇಸ್ಕಾನ್ನಲ್ಲಿ ಒಬ್ಬರು ಬಹಳ ಸನ್ಯಾಸಿ ಇದ್ದಾರೆ, ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜ್ ಅಂತ. ಅವರ ಇಂತಹ ಶ್ರೇಷ್ಠ ವೈಷ್ಣವರ ಭೌತಿಕ ಶರೀರ ಭೌತಿಕವಾಗಿ ಉಳಿದಿರಲ್ಲ, ಆಧ್ಯಾತ್ಮಿಕ ಶರೀರ ಅವ್ರದ್ದು. ಯಾಕೆ ಅಂದರೆ ಅವರ ದೇಹದಲ್ಲಿ ನಿಜವಾಗ್ಲೂ ಯಾವ ಅಂಗಾನೂ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಆದರೂ ಕೂಡ ಅವ್ರು ಇನ್ನೂ ಇವತ್ತು ಕೂಡ ಕೀರ್ತನೆ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ. ನೀವೆಲ್ಲ ವೀಡಿಯೋಗಳು ನೋಡಿರ್ಬೋದು. ಇತ್ತೀಚೆಗೆ ಅವರು ಕೀರ್ತನೆಯನ್ನು ಕೇಳಿ ಮಾಯಾಪುರದಲ್ಲಿ ಪಂಚತತ್ವರ ಕಣ್ಣಿಂದ ನೀರು ಸುರಿದಿದೆ. ಅಂದರೆ ಅಷ್ಟು ಭಕ್ತಿ ಭಾವ ಪ್ರೇಮ. ಆದರೆ ಅವರ ದೇಹ, ಡಾಕ್ಟ್ರುಗಳು ಅವರ ಶರೀರವನ್ನು ಟೆಸ್ಟ್ ಮಾಡ್ತಾರೆ, ಈ ಆರ್ಗನ್ ಸರಿಗಿಲ್ಲ, ನೀವು ಹೇಗೆ ಬದುಕಿದ್ದೀರಾ ದೇವ್ರಿಗೆ ಗೊತ್ತು, ನಿಜವಾಗ್ಲೂ ದೇವ್ರಿಗೆ ಗೊತ್ತು. ಯಾಕಂದರೆ ಅದು ಭೌತಿಕವಾದ ಶರೀರ ಅಲ್ಲವೇ ಅಲ್ಲ. ಇವಾಗ ಅಂಥವ್ರನ್ನ ನೋಡಿದಾಗ ನಮಗೆ ಗೊತ್ತಾಗಬೇಕು, ಇದು ಶ್ರದ್ಧೆ. ಯಾಕೆ? ಗುರುಗಳ ಆದೇಶವನ್ನು ಪಾಲನೆ ಮಾಡೋಕ್ಕೋಸ್ಕರ ತಮ್ಮ ಜೀವನವನ್ನೇ ಸಮರ್ಪಿಸ್ಬಿಟ್ಟಿದ್ದಾರೆ. ಆ ದೇಹಕ್ಕೆ ಏನಾದರೂ ಅವ್ರಿಗೇನು ಅದರಿಂದ ಏನು ವ್ಯತ್ಯಾಸನೇ ಆಗ್ತಾಯಿಲ್ಲ. ಒಂದು ರೀತಿ ವ್ಯತ್ಯಾಸ ಆಗ್ತಾಯಿತ್ತು. ಒಂದು ದಿನದಲ್ಲಿ ಅವರು 10 ಕಂಟ್ರಿಗೆ ಹೋಗ್ತಾಯಿದ್ರು, ಇವಾಗ ಮೇ ಬಿ 2 ಕಂಟ್ರಿಗೆ ಹೋಗ್ತಾರೇನೋ ಅಲ್ವಾ ಪ್ರಭು? ಅಷ್ಟು ಶರೀರವನ್ನು, ಈ ಭೌತಿಕತೆಯನ್ನು ಮೀರಿರೋವಂಥವ್ರು ಮಹಾತ್ಮರು. ಸೊ ಅವರನ್ನು ಸ್ವಯಂ ಕೃಷ್ಣ ಅವರನ್ನು ಅವನೇ ನಡೆಸ್ತಾನೆ, ಅವನೇ ಊಟ ಮಾಡಿಸ್ತಾನೆ, ಅವನೇ ಕೂರಿಸ್ತಾನೆ, ಅವನೇ ಎಲ್ಲವನ್ನು ಮಾಡ್ತಾನೆ. ಅಂಥ ಭಕ್ತರು ಮಹಾತ್ಮರು. ಅವ್ರಿಗೇನೇನು ಬೇಡ, ಸಂಪೂರ್ಣವಾಗಿ ಕೃಷ್ಣನ ಸೇವೆ ಒಂದೇ ಕೇಳೋದವರು, ಇನ್ನೇನು ಕೇಳಲ್ಲ. ನಾವು ಮಹಾತ್ಮರಾಗದೇ ಇರ್ಬೋದು, ನಾವು ಮಹಾತ್ಮರ ಮಾರ್ಗದರ್ಶನದ ಅಡಿಯಲ್ಲಿ ಇರಬೇಕು, ಅವರ ಸೇವೆಯಲ್ಲಿ ತೊಡಗಬೇಕು. ನಮಗೆ ಅಷ್ಟು ಮಾಡಿದ್ರೆ ಸಾಕು. ನಮಗೆ ಅವರಲ್ಲಿರೋ ಆ ಭಕ್ತಿಯ ಒಂದು
ಒಂದು ಡ್ರಾಪ್ ಬಿದ್ದರೂ ಕೂಡ, ನಮಗೆ ಒಂದು ಡ್ರಾಪ್ ಸಿಕ್ಕಿದ್ರೂ ಕೂಡ ನಮ್ಮ ಜೀವನ ಸಾರ್ಥಕವಾಗೋಗುತ್ತೆ. ಇವಾಗ ಈ ಮಹಾತ್ಮರು ಏನು ಮಾಡ್ತಾರೆ, ಅವರ ಕೆಲಸ ಕಾರ್ಯ ಏನು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಸೊ ಇವೇನು ಮಾಡ್ತಾರೆ, ಸದಾ ನನ್ನ ವೈಭವಗಳನ್ನು ಹಾಡುತ್ತಾ ಮಹಾತ್ಮರು ಏನು ಮಾಡ್ತಾರೆ, ಸತತಂ ಕೀರ್ತಯಂತೋಮ, ಸತತವಾಗಿ ಕೀರ್ತನೆ ಅಂದರೆ ಭಗವಂತನ ಗುಣಗಾನ. ಯತಂತಶ್ಚ ಮಾಂ ದೃಢವ್ರತಃ, ಇದು ತುಂಬ ಮುಖ್ಯ, ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ. ಯಾವ ಪ್ರಯತ್ನ? ಭಗವಂತನಿಗೆ ಸೇವೆಯನ್ನು ಮಾಡೋ ಪ್ರಯತ್ನ ದೃಢ ಸಂಕಲ್ಪದಿಂದ. ಅಂದರೆ ಎಷ್ಟೇ ಕಷ್ಟ ಆಗಲಿ ಮಾಡ್ಕೊಂಡು ಹೋಗೋದು ಕೃಷ್ಣನ ಸಂತೃಪ್ತಿಗೋಸ್ಕರ. ನಮಸ್ಯಂತಶ್ಚ ಮಾಂ ಭಕ್ತ್ಯ, ಭಕ್ತಿಯಿಂದ ನನಗೆ ನಮಸ್ಕಾರಗಳನ್ನು ಮಾಡ್ತಾ ಈ ಮಹಾತ್ಮರು ಶಾಶ್ವತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಅವ್ರಿಗೆ ಜೀವನದಲ್ಲಿ ಬೇರೆ ಕೆಲಸ ಇಲ್ಲ, ಕೇವಲ ಭಗವಂತನ ಸಂತೃಪ್ತಿ. ನೇರವಾಗಿ ಭಗವಂತನ ಬಗ್ಗೆ ಶ್ರವಣ, ಭಗವಂತನ ಕೀರ್ತನೆ, ಭಗವಂತನ ಪೂಜೆ, ಭಗವಂತನ ಆರಾಧನೆ. ಈ ಮಹಾತ್ಮರು ಅಂದರೆ ಕೇವಲ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಕೂತಿರೋರು ಮಾತ್ರ ಮಹಾತ್ಮರಲ್ಲ. ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಕೂಡ ಅದನ್ನು ಸಂಪೂರ್ಣವಾಗಿ ಕೃಷ್ಣನಿಗೋಸ್ಕರ ಮುಡಿಪಾಗಿಟ್ಟಿರೋಂಥವರು ಕೂಡ ಮಹಾತ್ಮರು. ಮಹಾಜನ ಏನಗತಸ್ಯ ಪಂಥ ಅಂತಾರೆ. ಮಹಾಜನರು 12 ಮಹಾಜನರಿದ್ದಾರೆ. ಅದರಲ್ಲಿ 7 ರಿಂದ 8 ಜನ ಮಹಾಜನರು ಗೃಹಸ್ಥರು. ಗೃಹಸ್ಥರು ಅಂದರೆ ಮನೆಯನ್ನು ನೋಡ್ಕೊಳ್ಳೋಕ್ಕೆ ಕೆಲಸ ಮಾಡಲೇಬೇಕು. ಆದರೂ ಕೂಡ ಅವರು ಮಹಾಜನರು. ಯಾಕೆ? ಅವರು ತಮ್ಮ ಕೆಲಸ ಕಾರ್ಯಗಳನ್ನು ತಮಗೋಸ್ಕರ ಮಾಡ್ತಾ ಇಲ್ಲ, ಕೃಷ್ಣನ ಸಂತೃಪ್ತಿಗೋಸ್ಕರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಸ್ಟ್ಯಾಂಡರ್ಡ್ ಅಂದರೆ ನಾವು ಕೆಲಸ ಕಾರ್ಯ ಬಿಟ್ಟೇ ಕೂತ್ಕೊಂಡ್ರೆ ಮಹಾತ್ಮರು ಅಂತಲ್ಲ. ಕೆಲಸ ಮಾಡ್ತಾಯಿದ್ರು. ಅರ್ಜುನ ಕೆಲಸ ಮಾಡ್ತಾಯಿದ್ನೋ ಇಲ್ವೋ? ಏನು ಕೆಲಸ ಮಾಡ್ತಾಯಿದ್ದ ಅರ್ಜುನ? ಯುದ್ಧ ಮಾಡ್ತಾಯಿದ್ದ. ಅವ್ನು ಕ್ಷತ್ರಿಯ, ಯುದ್ಧ ಮಾಡೋದು ಅವನ ಕೆಲಸ. ಅವನು ಆ ಕೆಲಸವನ್ನು ಮಾಡ್ತಾಯಿದ್ದ. ಅವನು ಅದನ್ನು ಬಿಟ್ಟು ಕೂತ್ಕೋತೀನಿ ಅಂದ. ಕೃಷ್ಣ ಏನು ಹೇಳ್ದೆ? ಮಾಡು, ಕೆಲಸ ಮಾಡು, ಕರ್ತವ್ಯ ಮಾಡು. ಸೊ ಕರ್ತವ್ಯ ಮಾಡಬಾರ್ದು ಅಂತಲ್ಲ, ಮಾಡಿದ್ರೂ ಕೂಡ ಅದಕ್ಕೆ ಅಂಟ್ಕೋಬಾರ್ದು. ಅದು ಕೃಷ್ಣನಿಗೋಸ್ಕರ ಅಂತ ಮಾಡಬೇಕು. ಹಾಗಾಗಿ ಈ ಮಹಾತ್ಮರು ನಮ್ಮ ಜೀವನದ ಧ್ಯೇಯ ಮಹಾತ್ಮರಾಗೋದು. ಇದು ನಮ್ಮ ಜೀವನದ ಧ್ಯೇಯ. ಯಾಕಂದರೆ ಮಹಾತ್ಮರು ಅಂದರೆ ಭಗವಂತನಿಗೆ ಬಹಳ ಪ್ರಿಯರು. ಅವ್ರಿಗೋಸ್ಕರ ಕೃಷ್ಣ ಏನು ಬೇಕಾದ್ರೂ ಮಾಡ್ತಾನೆ, ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧ. ಪ್ರಭುಪಾದರು 70ನೇ ವಯಸ್ಸಿನಲ್ಲಿ ಅಮೇರಿಕಾಗೆ ಹೋದರು. ಜೇಬಲ್ಲಿ ಒಂದು ಪೈಸಾ ಇಲ್ಲ. ಇಲ್ಲಿಂದ ಮಾರ್ಕೆಟ್ಗೆ ಹೋಗ್ತೀವ ನಾವು, ಜೇಬಲ್ಲಿ ದುಡ್ಡಿಲ್ಲದೆ. ಜೇಬಲ್ಲಿ ದುಡ್ಡಿಲ್ಲ ಅಂದರೆ ಸಹ ಇಲ್ಲ ಇವತ್ತು ಪ್ರಭು, ಇವತ್ತು ಫೋನ್ಪೇ ಇದೆ ನನ್ನ ಹತ್ರ, ಅಲ್ಲ ಯಾವ ಪೇನೂ ಇಲ್ಲ, ಏನೂ ಇಲ್ಲದೆ ಎಲ್ಲರೂ ಹೋಗೋಷ್ಟು ಧೈರ್ಯ ಯಾರು ಮಾಡ್ತಾರೆ? ಅದು 70ರ ವಯಸ್ಸಿನಲ್ಲಿ ಮಹಾತ್ಮರು ಮಾಡೋದು. ಅವ್ರ ಥರ ನಾವು ಅನುಕರಣೆ ಕಾಪಿ ಮಾಡೋಕ್ಕಾಗಲ್ಲ, ಆದರೆ ಅವರ ಹೆಜ್ಜೆ ಗುರುತುಗಳಲ್ಲಿ ಅವ್ರು ಹೇಳಿರೋ ಮಾರ್ಗವನ್ನು ನಾವು ಅನುಸರಿಸ್ಬೋದು. ಆದರೆ ಕೊನೆಗೆ ಈ ಜನ್ಮದಲ್ಲಿ ನಾವು ಪರಿಪೂರ್ಣತೆಯನ್ನು ಪಡ್ಕೋಬೇಕು ಅಂದರೆ ಇಷ್ಟು ಶ್ರದ್ಧೆ ಇರಬೇಕು ಕೃಷ್ಣನಲ್ಲಿ. ಅದಕ್ಕೆ ನಾವು ಸನ್ಯಾಸಿಗಳೇ ಆಗಬೇಕಾಗಿಲ್ಲ, ಮನೆ ಮಠ ಬಿಟ್ಟು ಹೊರಗಡೆನೇ ಹೋಗಬೇಕಾಗಿಲ್ಲ. ಸಾಮಾನ್ಯ ಗೃಹಸ್ಥರು ಕೂಡ ಮಾಡ್ಬೋದು, ಗೃಹಿಣಿಯರು ಕೂಡ ಮಾಡ್ಬೋದು, ಎಲ್ಲರೂ ಕೂಡ ಸಾಧನೆ ಮಾಡ್ಬೋದು ಈ ಸ್ಥಾನ. ಅದಕ್ಕೆ ನಾವು ಮಾಡಬೇಕಾಗಿರೋದು ಪ್ರಾಮಾಣಿಕತೆಯಿಂದ ಹರೇ ಕೃಷ್ಣ ಮಹಾಮಂತ್ರದ ಜಪ. ಎಲ್ಲಕ್ಕಿಂತ ಪ್ರಬಲವಾದದ್ದು. ಬೇರೆ ಯುಗಗಳಲ್ಲಿ ಜನರಿಗೆ ಈ ಅವಕಾಶ ಲಭ್ಯವಿರಲಿಲ್ಲ. ಯಾಕಂದರೆ ಕೃಷ್ಣ ಸ್ವಯಂ ಚೈತನ್ಯ ಮಹಾಪ್ರಭು ಆಗಿ ಬಂದು ಕಲಿಯುಗದ ಪತಿತ ಜೀವಿಗಳಿಗೆ ಎಲ್ಲಕ್ಕಿಂತ ಸುಲಭ ಆದರೂ ಎಲ್ಲಕ್ಕಿಂತ ಪ್ರಬಲವಾದ ಮಾರ್ಗವನ್ನು ಕೊಟ್ಟು ಹೋಗಿದ್ದಾನೆ. ಹರೇ ಕೃಷ್ಣ ಮಹಾಮಂತ್ರದ ಜಪ. ನಾವು ಅದನ್ನು ಎಷ್ಟು ಹೇಳಿದ್ರೂ ಕೂಡ ಇನ್ನೂ ಅದನ್ನು ಕೇಳಿ ಮಾಡದೇ ಇರೋವಂತಹ ಭಕ್ತರು ಇದ್ದಾರೆ ಇಲ್ಲಿ. ನಮಗೆ ಬಹಳ ದುಃಖ ಆಗುತ್ತೆ. ಅಯ್ಯೋ, ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ, ಹೇಗಾದರೂ ಮಾಡಿ ಇವ್ರು ಜಪ ಮಾಡಲಿ,
ಹಾಗಾಗಿ ನಮಗೆ ಪ್ರಭುಗಳು ಜ್ಞಾಪಿಸಿದ್ರು, ಇವಾಗ ನಾವು ಜಪ ಮಾಡೋಣ. ಯಾಕಂದರೆ ಈ ಬೇರೆ ಮಾರ್ಗನೇ ಇಲ್ಲ. ಒಂದು ರೀತಿಯಲ್ಲಿ ಕರೆಕ್ಟು. ನಾನು ಆ 20 ನಿಮಿಷ ಇನ್ನೊಂದು 20 ನಿಮಿಷ ಏನಾದ್ರು ವಿಷಯ ಹೇಳೋದಕ್ಕಿಂತ ನೀವೆಲ್ಲ ಸೇರಿ ಒಂದು ಮಾಲೆ ಜಪ ಮಾಡೋದು ನಿಮಗೆ ಜಾಸ್ತಿ ಪ್ರಯೋಜನಕಾರಿ. ಓಕೆ, ಹಾಗಾದರೆ ಬೀಡ್ಸ್ ಇದೆಯಾ ಇಲ್ವಾ? ಓಕೆ, ಹಂಗೆ ಜಪ ಮಾಡೋಣ. ಓಕೆ, ಸೊ ಮಹಾತ್ಮರಾಗೋಣ. ಮಹಾತ್ಮರಾಗೋದಕ್ಕೆ ಮಾಡಬೇಕಾಗಿರೋ ಪ್ರಕ್ರಿಯೆ ಹರೇ ಕೃಷ್ಣ ಮಹಾಮಂತ್ರದ ಜಪ. ಇವಾಗ ಒಂದು ಮಾಲೆ ಜಪ ಮಾಡಿ ಆಮೇಲೆ ಆರತಿಯನ್ನು